ಮಾಜಿ ಪ್ರಧಾನಿ ದೇವೇಗೌಡರಿಗೆ ನಮ್ಮ ಮೇಲೆ ಪ್ರೀತಿ ಅಕ್ಕರೆ ಆದರೆ ಮದುವೆಯಾದುದು ಹಾಲಿ ಪ್ರಧಾನಿ ಮೋದಿಯವರನ್ನ ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯಸಭೆಯಲ್ಲಿ ಹೇಳಿದ್ದು ಮೋದಿಯವರು ಗೊಳ್ಳನೆ ನಗುವಂತೆ ಮಾಡಿದೆ. यहाँ नहीं है तो एचडी देवेगौड़ा जी का उल्लेख करना चाहूंगा। वे प्रधानमंत्री और कई पदों पर रहे। मैं देवेगौड़ा को बहुत दिन से 54 साल से जानता हूं, उनके साथ ही मैं काम किया, लेकिन क्या हुआ मुझे मालूम नहीं। वो तो प्रेम हमारे साथ किए, मोहब्बत हमारे साथ, शादी मोदी साहब के साथ की। ये रिसेंटली हुआ, तो आप कैसा माने मुझे मालूम नहीं है। सर शरद पवार जी एक राष्ट्रीय नेता है, उनके साथ भी हमारा दशक। ಮಾಜಿ ಪ್ರಧಾನಿ ದೇವೇಗೌಡರಿಗೆ ನಮ್ಮ ಮೇಲೆ ಪ್ರೀತಿ ಅಕ್ಕರೆ ಆದರೆ ಮದುವೆಯಾದದ್ದು ಹಾಲಿ ಪ್ರಧಾನಿ ಮೋದಿಯವರನ್ನ ಎಂದು ಮಲ್ಲಿಕಾರ್ಜುನ ಖರ್ಗೆಯವರು ರಾಜ್ಯಸಭೆಯಲ್ಲಿ ಹೇಳಿದ್ದು ಮೋದಿಯವರು ನಗುವಂತೆ ಮಾಡಿತ್ತು. ರಾಜ್ಯಸಭೆಯಲ್ಲಿ ಪ್ರತಿಪಕ್ಷದ ನಾಯಕರಾಗಿರುವ ಮಲ್ಲಿಕಾರ್ಜುನ ಖರ್ಗೆಯವರು ಉರ್ದು, ಹಿಂದಿ, ಇಂಗ್ಲಿಷ್ ಸೇರಿಸಿ ಮಾತನಾಡಬಲ್ಲವರಾದ್ದರಿಂದ ಅವರ ಮಾತಿಗೆ ಎಲ್ಲ ಸಂಸದರು ಕಿವಿಗೊಡುತ್ತಾರೆ. ನಮ್ಮ ಮೇಲೆ ಪ್ರೀತಿ, ಮೋದಿಯವರ ಜೊತೆಗೆ ಮದುವೆ ಎಂದು ಖರ್ಗೆಯವರು ಹೇಳಿದ್ದು ಇಡೀ ಮೇಲ್ಮನೆ ನಗುವಿನಾಲೆಯಲ್ಲೇ ತೇಲುವಂತೆ ಮಾಡಿತ್ತು. ಎಐಸಿಸಿ ಅಧ್ಯಕ್ಷರೂ ಆದ ಖರ್ಗೆಯವರು ಜೆಡಿಎಸ್ನ ದೇವೇಗೌಡರು ಮತ್ತು ಎನ್ಸಿಪಿಯ ಶರದ್ ಪವಾರ್ ಜೊತೆಗಿನ ತಮ್ಮ ಒಡನಾಟವನ್ನ ನೆನೆದರು. ಶರದ್ ಪವಾರ್ ಮತ್ತೆ ರಾಜ್ಯಸಭೆಗೆ ಬರುತ್ತಿದ್ದಾರೆ. ದೇವೇಗೌಡರಿಗೆ ಅವಕಾಶ ಸಿಗದ್ದು ವಿಷಾದನೀಯ ಎಂದು ಅವರು ಈ ಪ್ರೀತಿ ಒಂದ್ ಕಡೆ, ಮದುವೆ ಇನ್ನೊಂದು ಕಡೆ ಮಾತನ್ನ ಹೇಳಿದ್ರು. ಇಡೀ ರಾಜ್ಯಸಭೆಯು ನಗೆಯಲ್ಲೇ ಮುಳುಗಿತ್ತು. ರಾಜಕೀಯದ ನಾನಾ ಕಡೆ ದುಡಿದ ಮಾಜಿ ಪ್ರಧಾನಿ ದೇವೇಗೌಡರನ್ನ ನಾನು ಬಲ್ಲೆ, 54 ವರ್ಷಗಳಿಂದ ಬಲ್ಲೆ. ನಮ್ಮ ಜೊತೆ ಪ್ರೀತಿ, ಡೇಟಿಂಗ್ ಎಲ್ಲ ಮಾಡಿ ಮೋದಿಯವರನ್ನ ಮದುವೆಯಾದ ಮೇಲೆ ಹುದ್ದೆ ಕಳೆದುಕೊಳ್ಳುತ್ತಿದ್ದಾರೆ ಎಂದರು. 2019ರಲ್ಲಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರ ಸರ್ಕಾರ ಬಿದ್ದಾಗ ಹಲವು ಕಾಂಗ್ರೆಸ್ ಹಾಗೂ ಜೆಡಿಎಸ್ ಶಾಸಕರು ಬಂಡಾಯ ಎದ್ರು. ಅನಂತರ ಜೆಡಿಎಸ್ ಬಿಜೆಪಿ ಜೊತೆಗೆ ಕೂಡಿಕೆ ಕಾಯಂ ಮಾಡಿಕೊಂಡಿತು ಎಂದು ಅವರು ಹೇಳಿದರು. ಆರ್ಪಿಐನ ರಾಮದಾಸ್ ಅಠಾವಳೆಯವರು ಸದಾ ಮೋದಿಯವರ ಬಗೆಗೆ ಕವನ ಬರೆಯುತ್ತಾರೆ, ಅದು ಬಿಟ್ಟು ಅವರಿಗೆ ಬೇರೇನೂ ಗೊತ್ತಿಲ್ಲ ಎಂದು ಕೂಡ ಇದೇ ವೇಳೆ ಖರ್ಗೆಯವರು ಕಾಲೆಳೆದರು.